ನನಗೆ 10 ನಿಮಿಷ ಟೈಮ್ ಕೊಡಿ. ಹೀರೋ ವಿಡಾ VX2 ಪ್ಲಸ್ ಅಲ್ಲಿರುವಂತ ನೆಗೆಟಿವ್ ಬಗ್ಗೆ ಹೇಳ್ತೀನಿ. ಈಗಾಗಲೇ ನಾನು ಈ ಗಾಡಿ ತಗೊಂಡು 2 ತಿಂಗಳಾಗಿದೆ. ಈ 2 ತಿಂಗಳಲ್ಲಿ ನಾನು ಅನುಭವಿಸಿದಂತ ತೊಂದರೆಗಳ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ. ಇದಕ್ಕಿಂತ ಮುಂಚೆ ನಾನು 2 ವಿಡಿಯೋ ಮಾಡಿದೆ. ಮೊದಲನೇ ವಿಡಿಯೋದಲ್ಲಿ ಹೀರೋ ವಿಡಾ VX2 ಪ್ಲಸ್ ಗಾಡಿಲಿರುವಂತ ಪಾಸಿಟಿವ್ ಬಗ್ಗೆ ಮಾತಾಡಿದೆ. ಎರಡನೇ ವಿಡಿಯೋದಲ್ಲಿ ನೆಗೆಟಿವ್ ಬಗ್ಗೆ ಮಾತಾಡಿದೆ. ಅದೇ ನೆಗೆಟಿವ್ ನ ಈ ವಿಡಿಯೋದಲ್ಲಿ ಕೂಡ ಮುಂದುವರಿಸ್ತೀನಿ. ತುಂಬಾ ಜನ ಹೀರೋ ವಿಡಾ VX2 ಪ್ಲಸ್ ಗಾಡಿನ ತಗೊಳ್ಳೋದೆ ಚಾರ್ಜಿಂಗ್ ಗೋಸ್ಕರ, ಅಂದ್ರೆ ಇವ್ರು ಕೊಟ್ಟಿರೋ ಚಾರ್ಜಿಂಗ್ ಆಪ್ಷನ್ ಗಳಿಗೋಸ್ಕರ. ಉದಾಹರಣೆಗೆ ಇವ್ರು ಏನ್ ಮಾಡಿದ್ದಾರೆ, ರಿಮೂವಬಲ್ ಬ್ಯಾಟರಿ ಕೊಟ್ಟಿದ್ದಾರೆ, ಅದ್ರ ಜೊತೆ ಫಾಸ್ಟ್ ಚಾರ್ಜಿಂಗ್ ಕೂಡ ಆಪ್ಷನ್ ಕೊಟ್ಟಿದ್ದಾರೆ. ಇದನ್ನ ನೋಡೇನೆ ತುಂಬಾ ಜನ ಹೀರೋ ವಿಡಾ VX2 ಪ್ಲಸ್ ಗಾಡಿನ ತಗೋತಾರೆ. ನಾನು ಚಾರ್ಜಿಂಗ್ ಅಲ್ಲಿರುವಂತ ತೊಂದರೆಗಳ ಬಗ್ಗೆ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ಹೇಳ್ತೀನಿ. ದಯವಿಟ್ಟು ವಿಡಿಯೋನ ಪೂರ್ತಿ ನೋಡಿ. ದಯವಿಟ್ಟು ಇದಕ್ಕಿಂತ ಮುಂಚೆ ಆಗ್ತಂತ 2 ವಿಡಿಯೋ ಮತ್ತೆ ಈ ವಿಡಿಯೋ, ಈ 3 ವಿಡಿಯೋ ನೋಡಿದ್ಮೇಲೆ ನೀವೇ ಡಿಸೈಡ್ ಮಾಡಿ ಹೀರೋ ವಿಡಾ VX2 ಪ್ಲಸ್ ಗಾಡಿನ ತಗೋಬೇಕಾ ಬೇಡವಾ ಅನ್ನೋದನ್ನ. ಹಾಗಾದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ನಾನು ಒಂದು ವಿಷಯನ ಕನ್ಫರ್ಮ್ ಮಾಡ್ತೀನಿ, ದೇಶದಲ್ಲಿ ಫಾಸ್ಟ್ ಚಾರ್ಜಿಂಗ್ ಕೊಡುವಂಥದ್ದು ಕೇವಲ 3 ಕಂಪ್ನಿ ಇರೋದು. ಒಂದು ಏತರು, ಎರಡನೇದು ಹೀರೋ ವಿಡಾ, ಮೂರನೇದು ಓಲಾ ಬಿಟ್ಬಿಡಿ, ಅದೀಗಾಗಲೇ ICU ನಲ್ಲಿದೆ. ಯಾವಾಗ ಬೇಕಾದ್ರೂ ಡಾಕ್ಟರ್ ಬಂದು ಐ ಆಮ್ ಸಾರಿ, ನಾವೆಷ್ಟೇ ಪ್ರಯತ್ನ ಪಟ್ಟರು ಪೇಷಂಟ್ನ ಉಳಿಸ್ಕೊಳಕ್ಕಾಗ್ಲಿಲ್ಲ ಅಂತ ಹೇಳ್ಬೋದು. ಆದ್ರಿಂದ ಓಲಾನ ಮರ್ತ್ಬಿಡಿ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ಉಳಿದಿರೋದು 2 ಕಂಪ್ನಿ, ಒಂದು ಏತರು, ಇನ್ನೊಂದು ಹೀರೋ ವಿಡಾ. ಇವೆರಡೇ ಕಂಪ್ನಿ ದೇಶದಲ್ಲಿ ಫಾಸ್ಟ್ ಚಾರ್ಜಿಂಗ್ ಅಂತ ಕೊಡೋದು. ಸ್ಕೂಟರ್ಗಳಿಗೆ ಹೇಳ್ತಿರೋದು ನಾನು, ಬೈಕ್ಗಳಿಗಲ್ಲ. ಸ್ಕೂಟರ್ಗಳಿಗೆ ಇವೆರಡೇ ಕಂಪ್ನಿ, ಅಂದ್ರೆ ಏತರು, ವಿಡಾ, ಇವೆರಡೇ ಕಂಪ್ನಿ ಫಾಸ್ಟ್ ಚಾರ್ಜಿಂಗ್ ಕೊಡೋದು. TVS ಮತ್ತೆ ಬಜಾಜ್ ಕಂಪೇರ್ ಮಾಡೋದಾದ್ರೆ ಇವೆರಡು ಕಂಪ್ನಿ ಬೆಟರ್ ಅಂತ ಹೇಳ್ತೀನಿ ಫಾಸ್ಟ್ ಚಾರ್ಜಿಂಗ್ ಅಲ್ಲಿ. ಹಾಗಂತ ಹೇಳ್ಬಿಟ್ಟು ನೀವೇನಾದ್ರೂ ಹೀರೋ ವಿಡಾನ ಫಾಸ್ಟ್ ಚಾರ್ಜಿಂಗ್ ಆಪ್ಷನ್ ಇದೆ ಅಂತ ತಗೊಳಕ್ ಹೋದ್ರೆ ನೀವು ಮೋಸ ಹೋಗ್ತೀರಾ. ಯಾಕೆ ಅಂತ ಈ ವಿಡಿಯೋನ ಪೂರ್ತಿ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ನಾನು ಹೇಳಿರೋದ್ರಲ್ಲಿ ಏನಾದ್ರೂ ತಪ್ಪಿದೆ ಅನ್ಸಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ, ನಾನು ಕೂಡ ಸರಿ ಮಾಡ್ಕೋತೀನಿ. ಮೊದಲನೇ ಸಮಸ್ಯೆ ಬಂದು ಕಮ್ಮಿ ಚಾರ್ಜಿಂಗ್ ಸ್ಟೇಷನ್. ಹೀರೋ ವಿಡಾ ಕಂಪ್ನಿಯವರು ಬೆಂಗಳೂರಲ್ಲಿ ಹತ್ತತ್ರ 200 ಚಾರ್ಜಿಂಗ್ ಸ್ಟೇಷನ್ ಇದೆ ಅಂತ ಹೇಳಿದ್ದಾರೆ. ಆದ್ರೆ ಅಷ್ಟೊಂದೆಲ್ಲ ಇಲ್ಲ. ಕೆಲವು ಚಾರ್ಜಿಂಗ್ ಸ್ಟೇಷನ್ ಎಲ್ಲ ಕ್ಲೋಸ್ ಆಗಿದೆ, ಕೆಲವೆಲ್ಲ ಪಬ್ಲಿಕ್ ಚಾರ್ಜಿಂಗ್ ಸ್ಟೇಷನ್ ಗಳನ್ನ ಆಡ್ ಮಾಡಿದ್ದಾರೆ, ಅವೆಲ್ಲ ವರ್ಕ್ ಆಗೋದಿಲ್ಲ. ಸೊ ಕಮ್ಮಿ ಇದೆ, ಆದ್ರೂ ಪರವಾಗಿಲ್ಲ. ಇವ್ರಿಗೆ 200 ಅಂತ ಹೇಳಿದ್ರೆ 200ನೇ ಲೆಕ್ಕ ತಗೊಳ್ಳೋಣ. ಇವ್ರಿಗೆ ಹೇಳಿರುವಂತ 200 ಚಾರ್ಜಿಂಗ್ ಸ್ಟೇಷನ್ ಅಲ್ಲಿ ಮುಕ್ಕಾಲ್ ಭಾಗ ಇರೋದು ಏತರ್ ಕಂಪ್ನಿ ಚಾರ್ಜಿಂಗ್ ಸ್ಟೇಷನ್. ಹೀರೋ ವಿಡಾದವ್ರು ಏನ್ ಮಾಡಿದ್ದಾರೆ, ಏತರ್ ಕಂಪ್ನಿ ಜೊತೆ ಟೈ ಅಪ್ ಆಗಿ ಹೀರೋ ವಿಡಾ ಗಾಡಿಗಳನ್ನ ಏತರ್ ಚಾರ್ಜಿಂಗ್ ಸ್ಟೇಷನ್ ಕೂಡ ಚಾರ್ಜ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆದ್ರೆ ಏತರ್ ಚಾರ್ಜಿಂಗ್ ಸ್ಟೇಷನ್ ಅಲ್ಲಿ ಏನಾದ್ರೂ ನಾವು ಹೋಗಿ ಚಾರ್ಜ್ ಮಾಡ್ತೀವಿ ಅಂತ ನೋಡಕ್ ಹೋದ್ರೆ ಆಲ್ರೆಡಿ ಅಲ್ಲೇ 2-3 ಗಾಡಿಗಳು ಕ್ಯೂ ನಿಂತಿರುತ್ತೆ ಚಾರ್ಜ್ಗೋಸ್ಕರ. ಅದ್ರ ಮಧ್ಯೆ ನಾವು ಹೋದ್ರೆ ನಾವು 3ನೇವರು 4ನೇವರು ಆಗ್ತೀವಿ. ಯಾಕೆ ಇವತ್ತು ಇಷ್ಟೊಂದು ಕ್ಯೂ ಬರ್ತಾ ಇದೆ ಅಂತ ನೋಡಕ್ ಹೋದ್ರೆ, ಮುಂಚೆ ಅಂದ್ರೆ ಹೋದ ವರ್ಷ ನೀವೇನಾದ್ರೂ ಇದೇ ಸಮಯದಲ್ಲಿ ನೋಡಿದ್ರೆ ಏತರವರು ಹತ್ತತ್ರ ಒಂದು ತಿಂಗಳಿಗೊಂದು 7,000 ಗಾಡಿ ಮಾರ್ತಿದ್ರು. ಹೀರೋ ವಿಡಾದವರು ಹತ್ತತ್ರ ತಿಂಗಳಿಗೊಂದು 2,000 ಗಾಡಿ ಮಾರೋರು. ಎರಡು ಸೇರಿದ್ರೆ ಹತ್ತತ್ರ ಒಂದು 10,000 ಗಾಡಿಗಳನ್ನ ತಿಂಗಳಿಗೆ ಇವೆರಡು ಕಂಪ್ನಿಗಳು ಮಾರ್ತಿದ್ರು. ಆದ್ರೆ ಈಗೇನಾಗಿದೆ, ಏತರವರೇ ತಿಂಗಳಿಗೆ 15,000 ಗಾಡಿ ಮಾರ್ತಾರೆ. ಹೀರೋ ವಿಡಾದವರು ನಾವೇನ್ ಕಮ್ಮಿ ಅನ್ನಂಗೆ ಅವರು ಕೂಡ ತಿಂಗಳಿಗೆ 15,000 ಗಾಡಿ ಮಾರ್ತಾ ಇದ್ದಾರೆ. ಇದರಿಂದ ಏನಾಗಿದೆ, ಟೋಟಲ್ ತಿಂಗಳಿಗೆ ಮಿನಿಮಮ್ ಅಂದ್ರೂ 30,000 ಗಾಡಿಗಳನ್ನ ಇವೆರಡು ಕಂಪ್ನಿಯವರು ಮಾರ್ತಾ ಇದ್ದಾರೆ. ಈಗ ಏನಾಗ್ತಾ ಇದೆ, ಮುಂಚೆ ಒಂದು ಗಾಡಿ ನಿಂತ್ಕೊಳ್ಳೋ ಜಾಗದಲ್ಲಿ ಇವತ್ತು 3 ಗಾಡಿ ನಿಂತ್ಕೋತಾ ಇದೆ ಚಾರ್ಜಿಂಗ್ ಸ್ಟೇಷನ್ ಮುಂದೆ. ಆದ್ರಿಂದ ಏನ್ ಮಾಡ್ತಿರೋದು ಅಂದ್ರೆ, ಪ್ರತಿ ಚಾರ್ಜಿಂಗ್ ಸ್ಟೇಷನ್ ಮುಂದೆ ಹೋಗಿ ನಿಂತ್ಕೊಂಡ್ರೆ ಪೀಕ್ ಅವರ್ಸ್, ಬೆಳಗ್ಗೆ 8 ರಿಂದ ರಾತ್ರಿ 8 ಗಂಟೆ ಒಳಗೆ ಪೀಕ್ ಅವರ್ಸ್ ಅಂತ ಏನ್ ಕರಿತೀವಿ, ಈ ಟೈಮಲ್ಲಿ ತುಂಬಾ ಕ್ಯೂ ಇರುತ್ತೆ. ಒಂದೊಂದ್ಸತಿ ಅಂತೂ ಒಂದೊಂದು ಚಾರ್ಜಿಂಗ್ ಸ್ಟೇಷನ್ ಮುಂದೆ ಹತ್ತತ್ರ 5-6 ಗಾಡಿಗಳನ್ನ ನಾನೇ ನೋಡಿದ್ದೀನಿ. ತುಂಬಾ ಕ್ಯೂ ಇದೆ. ಯಾಕಂದ್ರೆ ಇವರು ಏನ್ ಮಾಡ್ತಾ ಇದ್ರೆ, ಚಾರ್ಜಿಂಗ್ ಸ್ಟೇಷನ್ ಗಳನ್ನ ಇನ್ನೂ ಜಾಸ್ತಿ ಮಾಡ್ತಾ ಇಲ್ಲ. ಇರೋ ಚಾರ್ಜಿಂಗ್ ಸ್ಟೇಷನ್ ಗಳೇ ಕೆಲವು ಕಡೆ ಎಲ್ಲ ಕ್ಲೋಸ್ ಆಗ್ಬಿಟ್ಟಿದೆ. ಹೀರೋ ಕಂಪ್ನಿಯವರು ಮಾರ್ತಿರೋ ಗಾಡಿಗಳಿಗೂ ಇವ್ರ ಹತ್ರ ಇರೋ ಚಾರ್ಜಿಂಗ್ ಸ್ಟೇಷನ್ ಗಳಿಗೂ ಕಂಪೇರ್ ಮಾಡಿದ್ರೆ ತುಂಬಾ ಕಮ್ಮಿ ಇದೆ. ಎರಡನೇ ನೆಗೆಟಿವ್ ಬಂದು ಟೈಮಿಂಗ್ಸ್. ಕೆಲವು ಶೋರೂಮ್ ಅವರು ರಾತ್ರಿ 8 ಗಂಟೆ ಆಗ್ತಿದ್ದಂಗೆ ಗೇಟ್ ನ ಕ್ಲೋಸ್ ಮಾಡ್ತಾರೆ. ಇದರಿಂದ ನಮ್ಗೆ ಏನಾಗುತ್ತೆ ಅಂದ್ರೆ, ಚಾರ್ಜಿಂಗ್ ನ ಮಾಡ್ಕೊಳಕ್ ಆಗೋದಿಲ್ಲ. ಎಲ್ಲಾ ಚಾರ್ಜಿಂಗ್ ಸ್ಟೇಷನ್ಗಳು ಕೂಡ 24/7 ವರ್ಕ್ ಆಗಲ್ಲ. ಹೀರೋದಲ್ಲಿ ಏತರಲ್ಲಿ ಪರವಾಗಿಲ್ಲ, ಎಲ್ಲ ಚಾರ್ಜಿಂಗ್ ಸ್ಟೇಷನ್ಗಳು ಕೂಡ 24/7 ವರ್ಕಿಂಗ್ ಇರುತ್ತೆ. ಆದರೆ ಹೀರೋದಲ್ಲಿ ಏನಾಗುತ್ತೆ ಅಂದರೆ, ಕೆಲವು ಶೋರೂಮ್ ಅವರು ರಾತ್ರಿ 8-9 ಗಂಟೆ ಆಗ್ತದಂಗೆ ಗೇಟ್ನ ಕ್ಲೋಸ್ ಮಾಡಿಬಿಡ್ತಾರೆ. ನನಗೆ ಒಂದ್ಸಲ ಹಿಂಗೆ ಆಗಿತ್ತು. ಹೆಬ್ಬಾಳಲ್ಲಿ ಒಂದು ಶೋರೂಮ್ ಇದೆ. ಅಲ್ಲಿ ನಾನು ಮತ್ತು ನನ್ನ ಫ್ರೆಂಡು ರಾತ್ರಿ 9:30 ಹೋದ್ವಿ. ಒಂದು 5% ಇತ್ತು ಅಷ್ಟೇ ನಮ್ಮ ಹತ್ರ ಚಾರ್ಜಿಂಗು. ಹೋಗಿ ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ನ ಕೇಳಿದ್ವಿ, ಈ ಥರ ನಮಗೆ ಆ್ಯಪಲ್ಲಿ ತೋರಿಸ್ತಾ ಇದೆ, ಇಲ್ಲಿ ವರ್ಕಿಂಗ್ ಇದೆ ಅಂತ, ಓಪನ್ ಮಾಡಿ ಗೇಟ್ನ ನಾವು ಚಾರ್ಜ್ ಮಾಡ್ಕೋಬೇಕು ಅಂದರೆ, ಇಲ್ಲ ಆಗೋದಿಲ್ಲ, ಅವ್ರು ರಾತ್ರಿ 8 ಗಂಟೆಗೆಲ್ಲ ನಮ್ಮ ಶೋರೂಮ್ ಕ್ಲೋಸು ಅಂತ ಹೇಳಿದ್ರು. ನನ್ನ ಜೊತೆ ನನ್ನ ಫ್ರೆಂಡು ಇದ್ದ, ಅವನೊಂದೇ ಮಾತು ಹೇಳ್ದ, ಶೋರೂಮ್ ಮುಂದೆನೆ ಗಾಡಿನ ಬಿಸಾಕ್ಬಿಟ್ಟು ನಡಿ ಆ ಕಡೆ ಅಂತ. ನನಗೆ ಬೇಜಾರಾಯಿತು. ಪುಣ್ಯಕ್ಕೆ ನಮ್ಗೆ ಅಲ್ಲಿಂದ ಒಂದು 200 ಮೀಟ್ರಲ್ಲಿ ಒಂದು ಮಾಲಲ್ಲಿ ಚಾರ್ಜಿಂಗ್ ಸ್ಟೇಷನ್ ಇತ್ತು. ಅಲ್ಲೇಗೋ ಮಾಡಿಕೊಂಡು ನಾವು ಹೊರಟ್ವಿ. ಅಕಸ್ಮಾತ್ ಅವತ್ತೇನಾದ್ರೂ ನಮಗೆ ಎಲ್ಲೂ ಸುತ್ತಮುತ್ತ ಚಾರ್ಜಿಂಗ್ ಸಿಗಲಿಲ್ಲ ಅಂದಿದ್ರೆ ತುಂಬ ಕಷ್ಟ ಆಗೋದು. ಸೊ ನಾನು ಕೇಳೋದು ಒಂದೇ ಮಾತು ಹೀರೋದವ್ರಿಗೆ, ದಯವಿಟ್ಟು ನಿಮ್ಮ ಚಾರ್ಜಿಂಗ್ ಸ್ಟೇಷನ್ಗಳನ್ನ 24/7 ವರ್ಕಿಂಗ್ ಆಗೋ ರೀತಿ ಮಾಡಿ. ವರ್ಕಿಂಗಲ್ಲಿ ಇರುತ್ತೆ, ಆದರೆ ಏನಾಗುತ್ತೆ ಅಂದರೆ, ಕೆಲವು ಶೋರೂಮ್ ಅವರು ರಾತ್ರಿ 8-9 ಗಂಟೆ ಆಯ್ತದಂಗೆ ಗೇಟ್ನ ಕ್ಲೋಸ್ ಮಾಡಿಬಿಡ್ತಾರೆ. ಒಳ್ಳೆ ರಾತ್ರಿ ಹೊತ್ತು ಲೇಡೀಸ್ ಹಾಸ್ಟೆಲಲ್ಲಿ ಗೇಟ್ ಕ್ಲೋಸ್ ಮಾಡ್ದಂಗೆ ಗೇಟ್ಗಳನ್ನ ಕ್ಲೋಸ್ ಮಾಡಿಬಿಡ್ತಾರೆ. ಮೂರನೇ ನೆಗೆಟಿವ್ ಬಂದು, ಸದ್ಯಕ್ಕೆ ನೀವೇನಾದ್ರೂ ಹೀರೋ ವಿಡಾ ಗಾಡಿಗಳನ್ನ ಫಾಸ್ಟ್ ಚಾರ್ಜ್ ಮಾಡ್ತೀನಿ ಅಂತ ಹೋದ್ರೆ ಫ್ರೀ ಇದೆ, ಆದ್ರೆ ಇದು ಲೈಫ್ ಟೈಮ್ ಇರುತ್ತೆ ಅಂತ ಅನ್ಕೋಬೇಡಿ. ಮುಂದಕ್ಕೊಂದ್ ದಿವಸ ಅವನು ಕೂಡ ಫಾಸ್ಟ್ ಚಾರ್ಜಿಂಗ್ ನ ದುಡ್ಡನ್ನ ಈಸ್ಕೊಳಕ್ ಶುರು ಮಾಡ್ಬೋದು. ಮುಂಚೆ ಏತರ
ಅವನು ಕೂಡ ಫಾಸ್ಟ್ ಚಾರ್ಜಿಂಗ್ ನ ಫ್ರೀ ಕೊಟ್ಟಿದ್ದ. ಎಷ್ಟ್ ಸತಿ ಬೇಕಾದ್ರೂ ಹೋಗಿ ಫಾಸ್ಟ್ ಚಾರ್ಜ್ ಮಾಡ್ಕೊಳ್ಳಿ ಅಂತಿದ್ದ. ಜನ ಏನ್ ಮಾಡಿದ್ರು, ಅಂಬಾನಿ ಫ್ರೀಯಾಗಿ ಜಿಯೋ ಸಿಮ್ ಗಳು ಕೊಟ್ಟಾಗ ಜನ ಕ್ಯೂ ನಿಂತ್ಕೊಂಡು ಸಿಮ್ ಗಳು ತಗೊಂಡಿದ್ದೇನು, ಡೇಟಾನ ಯೂಸ್ ಮಾಡಿದೇನು. ಈಗ ಹೋಗಿ ನನ್ನ ಫ್ರೆಂಡ್ ಹತ್ರ ಅವ್ನು ಸ್ವಲ್ಪ ಹಾಟ್ಸ್ಪಾಟ್ ಆನ್ ಮಾಡು ಅಂದ್ರೆ ಸುಮ್ನಿರ್ಗರು ದಿನಕ್ಕಿರೋದೇ 1 GB ಅದು ಖಾಲಿ ಮಾಡ್ಬಿಟ್ಯಾ ಅಂತಾರೆ. ಯಾಕಂದ್ರೆ ಈಗ ತಿಂಗಳಿಗೆ 300 ರೂಪಾಯಿ ಕಟ್ಟಬೇಕು. ಅದೇ ರೀತಿ ಏತರ ಕಸ್ಟಮರ್ ಎಲ್ಲ ಮನೇಲಿ ಚಾರ್ಜ್ ಮಾಡೋದು ಬಿಟ್ಬಿಟ್ಟು ಚಾರ್ಜಿಂಗ್ ಸ್ಟೇಷನ್ ಗಳಲ್ಲೇ ಚಾರ್ಜ್ ಮಾಡ್ತಿದ್ರು. ಏತರವನು ನೋಡೋ ಅಷ್ಟು ನೋಡ್ದ. ಒಂದ್ ದಿವಸ ಒಂದು ಫಸ್ಟ್ ದುಡ್ಡಿಡು ಆಮೇಲೆ ಚಾರ್ಜ್ ಮಾಡೋನಕ್ ಶುರು ಮಾಡ್ದ. ಇವತ್ತೊಂದ್ ದಿವಸ ಏತರಲ್ಲಿ ನೋಡಿದ್ರೆ 2 ಲಕ್ಷ ಕೊಟ್ಟು ತಗೊಳ್ಳೋಂತ ಹೊಸ ಗಾಡಿಗಳಿಗೂ ಕೂಡ 1 ತಿಂಗಳು ಕೂಡ ಫ್ರೀ ಆಗಿ ಅವನು ಚಾರ್ಜಿಂಗ್ ನ ಕೊಡಲ್ಲ. 1 ನಿಮಿಷಕ್ಕೆ 1 ರೂಪಾಯಿಗೆ ಅವನು ದುಡ್ಡು ಇಸ್ಕೊತಾನೆ. ಸದ್ಯಕ್ಕೆ ಇವಾಗ ಹೀರೋ ಬಿಡೋದವನಿಗೆ ಫ್ರೀ ಕೊಟ್ಟಿದ್ದಾನೆ. ಇದು ಮುಂದಕ್ಕೂ ಇರುತ್ತೆ ಅನ್ಕೊಬೇಡಿ. ಸ್ವಲ್ಪ ದಿವಸ ಆದ್ಮೇಲೆ ಅವನು ಕೂಡ ಚಾರ್ಜ್ ಮಾಡಕ್ ಶುರು ಮಾಡ್ತಾನೆ. ನಾನು ಇದ್ರ ಬಗ್ಗೆ ಶೋರೂಮ್ ಅಲ್ಲಿ ವಿಚಾರಿಸಿದಾಗ ಅವರು ಅಷ್ಟೇ ಹೇಳಿದ್ದು, ಸರ್ ಸದ್ಯಕ್ಕೆ ಫ್ರೀ ಇದೆ, ಯೂಸ್ ಮಾಡ್ಕೊಳ್ಳಿ, ಮುಂದಕ್ಕೆ ನಮಗೂ ಗೊತ್ತಿಲ್ಲ ಯಾವಾಗಿಂದ ಚಾರ್ಜ್ ಮಾಡ್ತಾನೆ ಅಂತ. ಸೊ ನೀವೇನಾದ್ರೂ ಲೈಫ್ ಟೈಮ್ ಫಾಸ್ಟ್ ಚಾರ್ಜಿಂಗ್ ಫ್ರೀ ಇದೆ ಅಂತ ಎಲ್ಲ ಗಾಡಿನ ತಗೊಳಕ್ ಹೋಗ್ಬೇಡಿ. ಸದ್ಯಕ್ಕೆ ಫ್ರೀ ಇದೆ, ಮುಂದಕ್ಕೆ ಏನಾಗುತ್ತೋ ಯಾರಿಗೂ ಕೂಡ ಗೊತ್ತಿಲ್ಲ. 4ನೇ ನೆಗೆಟಿವ್ ಬಂದು, ನೀವೇನಾದ್ರೂ ಹೀರೋ ವಿಡಾ ಗಾಡಿನ ಏತರ್ ಚಾರ್ಜಿಂಗ್ ಸ್ಟೇಷನ್ ಎಲ್ಲಾದ್ರೂ ಚಾರ್ಜ್ ಮಾಡಬೇಕಾದ್ರೆ ಈ ಸಮಸ್ಯೆ ಬರುತ್ತೆ. ಬಿ ಕೇರ್ಫುಲ್. ಏನಪ್ಪ ಅಂತ ಅಂದರೆ, ಕೆಲವು ಸತಿ ನೀವೇನಾದರೂ ಏತರಲ್ಲಿ ಚಾರ್ಜ್ ಮಾಡಬೇಕಾದ್ರೆ ನೆಟ್ವರ್ಕ್ ಇಶ್ಯೂ ಆಯಿತು ಅಂದರೆ ಗನ್ನು ಏನು ಚಾರ್ಜಿಂಗ್ ಗನ್ ಇದೆ ಅದು ನಿಮ್ಮ ಹೀರೋ ವಿಡಾ ಗಾಡಿಲೇ ಲಾಕ್ ಆಗಿಬಿಡುತ್ತೆ, ಕಚ್ಕೊಬಿಡುತ್ತೆ. ಹುಷಾರು. ನನಗೆ ಒಂದ್ಸತಿ ಇದೇ ರೀತಿಯಾಗಿ ಹತ್ತತ್ರ ಅರ್ಧ ಗಂಟೆ ಟೈಮ್ ಕಾಲ ಎಷ್ಟೇ ಟ್ರೈ ಮಾಡಿದ್ರು ಗನ್ನು ವಾಪಸ್ ಬರಲಿಲ್ಲ. ಇದೇ ರೀತಿ ಒಬ್ರು ಕಸ್ಟಮರ್ ಜೊತೆ ಮಾತಾಡ್ಬೇಕಾದ್ರೆ ಅವ್ರು ಏನ್ ಹೇಳಿದ್ರು ಅಂದ್ರೆ, ಸರ್ ಅರ್ಧ ಗಂಟೆ ಆದ್ರೂ ಪರವಾಗಿಲ್ಲ, ನನಗೆ 1 ದಿವಸ ಪೂರ್ತಿ ಗನ್ನು ಹೀರೋ ವಿಡಾ ಗಾಡಿಲೇ ಕಚ್ಕೊಬಿಟ್ಟಿತ್ತು, ಬತ್ತನೇ ಇರ್ಲಿಲ್ಲ. ಕೊನೆಗೆ ಕಸ್ಟಮರ್ ಕೇರ್ ಕಾಲ್ ಮಾಡಿ ಆಮೇಲೆ ಶೋರೂಮ್ ಅಲ್ಲಿ ಹೋಗಿ ಅಲ್ಲಿಂದ ಮೆಕ್ಯಾನಿಕ್ ಕರ್ಕೊಬಂದು ಗಾಡಿಲಿರುವಂತ ಗನ್ನ ಬಿಡಿಸಿದಾಯ್ತು. ಸೊ ಕೆಲವು ಸತಿ ಇದು ಹೀರೋ ವಿಡಾ ಚಾರ್ಜಿಂಗ್ ಸ್ಟೇಷನ್ ಅಂದ್ರೆ ನೀವೇನಾದ್ರೂ ಹೀರೋ ಫಾಸ್ಟ್ ಚಾರ್ಜಿಂಗ್ ಅಲ್ಲಿ ಹೋಗಿ ಚಾರ್ಜ್ ಮಾಡಿದ್ರೆ ಈ ಸಮಸ್ಯೆ ಇಲ್ಲ. ಹೀರೋ ವಿಡಾ ಗಾಡಿನ ಏತರ್ ಚಾರ್ಜಿಂಗ್ ಅಲ್ಲಿ ಹೋಗಿ ಚಾರ್ಜ್ ಮಾಡ್ತೀನಿ ಅಂತ ಹೋದ್ರೆ ಕೆಲವು ಸತಿ ನೆಟ್ವರ್ಕ್ ಇಶ್ಯೂ ಇಂದ ಗನ್ನು ಹೀರೋ ವಿಡಾ ಗಾಡಿಲೇನೆ ಕಚ್ಕೊಬಿಡುತ್ತೆ. ಹುಷಾರು. 4ನೇ ನೆಗೆಟಿವ್ ಬಂದು ನೆಟ್ವರ್ಕ್ ಇಶ್ಯೂ. ಕೆಲವು ಸಲ ಏನಾಗುತ್ತೆ ಅಂದರೆ ನೆಟ್ವರ್ಕ್ ಇಶ್ಯೂ ಬಂದಾಗ ನಿಮಗೆ ಎಲ್ಲೂ ಕೂಡ ಫಾಸ್ಟ್ ಚಾರ್ಜಿಂಗ್ ಆಗೋದಿಲ್ಲ. ಒಂದು ಸಲ ನನಗೆ ಇದೇ ರೀತಿ ಆಗಿತ್ತು. ರಾತ್ರಿ 9 ಗಂಟೆ ಹತ್ತತ್ರ ಒಂದು 20-22% ಏನೋ ಚಾರ್ಜಿಂಗ್ ಇತ್ತು ಗಾಡೀಲಿ. ಹೀರೋ ಫಾಸ್ಟ್ ಚಾರ್ಜಿಂಗ್ ಹತ್ರ ಹೋದೆ, ಟ್ರೈ ಮಾಡಿದೆ, ನೆಟ್ವರ್ಕ್ ಇಶ್ಯೂ ಇತ್ತು, ಅಲ್ಲಾಗಲಿಲ್ಲ. ಅದಾದಮೇಲೆ ಇನ್ನೊಂದು ಶೋರೂಮ್ಗೆ ಹೋದೆ, ಅಲ್ಲೂ ಟ್ರೈ ಮಾಡಿದೆ, ಆಗಲಿಲ್ಲ. ಇನ್ನೊಂದು ಚಾರ್ಜಿಂಗ್ ಸ್ಟೇಷನ್ಗೆ ಹೋದೆ, ಅಲ್ಲೂ ಆಗಲ್ಲ. ಹತ್ತತ್ರ ರಾತ್ರಿ 11 ಗಂಟೆ ಆಯ್ತಾ ಬಂತು. ಪೂರ್ತಿ ನನ್ನ ಹತ್ರ ಇದ್ದಂಥ 20% ಚಾರ್ಜು ಕೂಡ ಖಾಲಿ ಆಗೋಯ್ತು. 3ಕ್ಕೆ 3 ಫಾಸ್ಟ್ ಚಾರ್ಜಿಂಗಲ್ಲೂ ಕೂಡ ಎಲ್ಲೂ ಕೂಡ ಚಾರ್ಜಿಂಗ್ ಆಗ್ತಿಲ್ಲ. ಕಾರಣ ಏನಪ್ಪ ಅಂದರೆ ನೆಟ್ವರ್ಕ್ ಇಶ್ಯೂ. ಕೊನೆಗೆ ನನ್ನ ಗಾಡೀಲಿದ್ದಂಥ ಎಲ್ಲ ಚಾರ್ಜ್ ಖಾಲಿ ಆಯಿತು. ಗಾಡಿ ತಳ್ಳೋ ಮಟ್ಟಕ್ಕೆ ಬಂತು. ಆ ಟೈಮಲ್ಲಿ ನನ್ನ ಫ್ರೆಂಡ್ಗೂ ಫೋನ್ ಮಾಡಿ ಗಾಡೀಲಿ ಚಾರ್ಜ್ ಖಾಲಿ ಆಗ್ಬಿಟ್ಟಿದೆ, ಬಂದು ಒಂದು ಸ್ವಲ್ಪ ಸಹಾಯ ಮಾಡು ಅಂತ ಕೇಳ್ಕೊಂಡೆ. ಅವನು ಒಂದೇ ಮಾತು ಹೇಳಿದ್ದು, ಆ ಗಾಡಿನ ಆ ರಸ್ತೆಯಲ್ಲೇ ಬೆಂಕಿ ಹಾಕ್ಬಿಟ್ಟು ಚಳಿ ಕಾಯಿಸ್ಕೊ ಕೂತಿರೋ, ಬೆಳಗಿನ ಜಾವ BMTC ಬಸ್ ಬಂದರೆ ಹತ್ಕೊಂಡು ಮನೆಗೆ ಬಾ ಅಂತ ಅಂದ. ಕೊನೆಗೆ ಯಾರೋ ರಸ್ತೆಯಲ್ಲಿ ಹೋಯ್ತಿದಂಥ ಪುಣ್ಯಾತ್ಮ ನನ್ನ ಗಾಡಿನ ಟೋ ಮಾಡಿದ್ರು. ನಾನು ಹೀರೋ ಶೋರೂಮ್ ತನಕ ಟೋ ಮಾಡಿಸ್ಕೊಂಡು ಅಲ್ಲಿ ಗಾಡಿ ಹಾಕ್ಬಿಟ್ಟು ರಾತ್ರಿ ಆಮೇಲೆ ಆಟೋ ಹತ್ಕೊಂಡು ನಾನು ರೂಮ್ಗೆ ಸೇರ್ಕೊಂಡೆ. ಬೆಳಗಿನ ಜಾವ ವಾಪಸ್ ಬಂದು ಅಷ್ಟೊತ್ತಿಗೆ ನೆಟ್ವರ್ಕ್ ಇಶ್ಯೂ ಎಲ್ಲ ಸಾಲ್ವ್ ಆಗಿತ್ತು. ವಾಪಸ್ ಗಾಡಿನ ಚಾರ್ಜ್ ಮಾಡಿಕೊಂಡು ಆಮೇಲೆ ತಗೋಗಿದ್ದಾಯಿತು. ತುಂಬ ಓವರ್ ಆಗಿ ಫಾಸ್ಟ್ ಚಾರ್ಜಿಂಗ್ ಮೇಲೆ ಡಿಪೆಂಡೆಂಟ್ ಆಗಬೇಡಿ. ಏತರಲ್ಲೂ ಈ ಸಮಸ್ಯೆ ಇದೆ, ಹೀರೋ ವಿಡಾದಲ್ಲೂ ಈ ಸಮಸ್ಯೆ ಇದೆ. 5ನೇ ನೆಗೆಟಿವ್ ಬಂದು, ಇವರು ಚಾರ್ಜಿಂಗ್ ಸ್ಟೇಷನ್ಗಳನ್ನ ಇಟ್ಟಿರೋ ಜಾಗಗಳು. ಕೆಲವು ಚಾರ್ಜಿಂಗ್ ಸ್ಟೇಷನ್ಗಳನ್ನ ಮಾಲ್ ಒಳಗಡೆ ಇಟ್ಟಿದ್ದಾರೆ ಹೀರೋ ವಿಡಾ ಕಂಪ್ನಿಯವರು. ಉದಾಹರಣೆಗೆ ಪ್ರೆಸ್ಟೀಜ್ ಶಾಂತಿನಿಕೇತನ್ ಇರ್ಬೋದು, ಓರಿಯನ್ ಅಪ್ ಟೌನ್ ಮಾಲ್ ಇರ್ಬೋದು, ಮತ್ತು ಇನ್ನೊಂದಷ್ಟು ಕಡೆ ಮಾಲ್ಗಳಲ್ಲಿದ್ದೀರಾ ಒಳಗಡೆ ಇಟ್ಟಿದ್ದಾರೆ. ನೀವು ಚಾರ್ಜಿಂಗ್ ಫ್ರೀ ಇದೆ, ಆದರೆ ನೀವು ಚಾರ್ಜ್ ಮಾಡಬೇಕು ಒಳಗೋಗ್ಬೇಕು ಅಂದರೆ ಮಾಲ್ ಅವ್ರಿಗೆ ದುಡ್ಡು ಕೊಡಬೇಕು. ಕೆಲವು ಕಡೆ 20 ರೂಪಾಯಿ ಇಸ್ಕೋತಾರೆ, ಕೆಲವರು 30, ಕೆಲವರಂತೂ 50 ರೂಪಾಯಿ ಇಸ್ಕೋತಾರೆ. ಚಾರ್ಜಿಂಗ್ ಫ್ರೀ ಇದೆ, ಆದರೆ ಮಾಲ್ ಎಂಟ್ರಿ ಆಗಿ ಚಾರ್ಜ್ ಮಾಡೋಕ್ಕೋಸ್ಕರ ದುಡ್ಡು ಕೊಡಬೇಕು. ಕೊನೆ ನೆಗೆಟಿವ್ ಬಂದು ಬ್ಯಾಟ್ರಿ ಕನೆಕ್ಟರ್ ಲೂಸ್ ಆಗಿರೋದು. ಕಾಮನ್ ಆಗಿ ಜನ ಹೀರೋ ವಿಡಾ ಗಾಡಿನ ತಗೊಳ್ಳೋದೇ ರಿಮೂವೇಬಲ್ ಬ್ಯಾಟ್ರಿ ಆಪ್ಷನ್ ಕೊಟ್ಟಿದ್ದಾರೆ ಅಂತ. ನಾನು ಕೂಡ ಅಷ್ಟೇ ಬ್ಯಾಟ್ರಿನ ಬಿಚ್ಕೊಂಡೋಗಿ ನಾನು ರೂಮ್ ಒಳಗೆ ಚಾರ್ಜ್ ಮಾಡ್ತೀನಿ. ಆದರೆ ಇತ್ತೀಚೆಗೆ ನಾನು ಅಬ್ಸರ್ವ್ ಮಾಡಿದಾಗ ಬ್ಯಾಟ್ರಿ ಕನೆಕ್ಟರು ಲೈಟಾಗಿ ಲೂಸ್ ಆಗಿದೆ. ಇದು ಮುಂದಕ್ಕೆ ಹೋಯ್ತಾ ದೊಡ್ಡದಾಗ್ಬೋದು ಅಂತ ನನಗೆ ಯಾಕೋ ಈಗ ಅನ್ನಿಸ್ತಾ ಇದೆ. ಇದ್ರ ಬಗ್ಗೆ ನನಗೂ ಇನ್ನೂ ಗ್ಯಾರಂಟಿ ಇಲ್ಲ. ಅಕಸ್ಮಾತ್ ಬ್ಯಾಟ್ರಿ ಕನೆಕ್ಟರ್ ಏನಾದರೂ ಲೂಸು ಇನ್ನೂ ದೊಡ್ಡದಾದರೆ ನಾನು ಅದನ್ನ ರಿಪೇರಿ ಮಾಡಿಸ್ಬೇಕಾಗತ್ತೆ. ಅದನ್ನು ಯೋಚನೆ ಮಾಡ್ತಾ ಇದ್ದೀನಿ. ಹೇಗೋ ಈಗ $1 ಕೊಟ್ಟರೆ $15 ಸಿಗುತ್ತೆ. ಅದಕ್ಕೆ ಫಾರಿನಲ್ಲಿರೋ ಎಲ್ಲ ಬ್ಲ್ಯಾಕ್ ಮನಿ ತಂದುಬಿಟ್ಟು ಮನೆ ಮುಂದೆ ಚಿನ್ನದ ರಸ್ತೆ ಹಾಕ್ಸೋದ ಅಂತ ಅನ್ಕೊಂಡಿದ್ದೆ. ಈಗ ಏನಾದರೂ ಇದು ರಿಪೇರಿ ಬಂತು ಅಂದರೆ ಅದೇ ದುಡ್ಡನ್ನ ಬ್ಯಾಟ್ರಿ ರಿಪೇರಿಗೆ ಉಪಯೋಗಿಸಬೇಕಾಗುತ್ತೆ. ಸ್ವಿಸ್ ಬ್ಯಾಂಕಲ್ಲಿ ಇರೋ ಹಣವನ್ನ ಭಾರತದ ಬೊಕ್ಕಸಕ್ಕೆ ತಂದು ಹಾಕಿದ್ರೆ ಇನ್ನು 36 ವರ್ಷಗಳ ಕಾಲ ಭಾರತೀಯರು ಯಾರು ಟ್ಯಾಕ್ಸ್ ಕಟ್ಟದೆ ನಾವು ಕನ್ವರ್ಟ್ ಮಾಡಿದ್ರೆ ಏನು ಮಾಡೋದು? ಅವ್ರು ಹೇಳಿದ್ರು, ನಿಮ್ಮ ಮನೆಯಿಂದ ರಸ್ತೆಗೆ ಬರ್ತಿರಲ್ಲ, ಆ ಥರ ಎಲ್ಲರ ಮನೆಯಿಂದ ರಸ್ತೆಗೆ ಬರೋ ರಸ್ತೆನೂ ಚಿನ್ನ ಮಾಡ್ಬೋದು. ಇದಾದ್ಮೇಲೆ ಇನ್ನೂ ಒಂದು ವಿಡಿಯೋ ಮಾಡ್ತೀನಿ. ಆ ವಿಡಿಯೋದಲ್ಲಿ ನನಗೆ ಸರ್ವಿಸ್ ಅಲ್ಲಾದಂತ ತೊಂದರೆಗಳ ಬಗ್ಗೆ ಹೇಳ್ತೀನಿ. ಅದ್ರ ಜೊತೆಗೆ ಇವ್ರು ಕೊಟ್ಟಿರೋ ಕೆಲವು ಐಟಮ್ಗಳು ತುಂಬಾ ಲೋ ಕ್ವಾಲಿಟಿ ಇದೆ, ಅದ್ರ ಬಗ್ಗೆ ಕೂಡ ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಕೊನೆ ಮಾತು, ಹೀರೋ ವಿಡಾ VX2+
ಪ್ಲಸ್ ಗಾಡಿನ ತಗೋಬೇಕಾ ಬೇಡವಾ ಅಂತ ನನ್ನ ಕೇಳೋದಾದ್ರೆ ಪರವಾಗಿಲ್ಲ, ಗಾಡಿ ಚೆನ್ನಾಗೇ ಇದೆ. ಓಲಾ ಜೊತೆ ಏನಾದರೂ ಕಂಪೇರ್ ಮಾಡೋದಾದ್ರೆ ಬೆಸ್ಟ್ ಗಾಡಿ ಅಂತ ಹೇಳ್ತೀನಿ ಅಷ್ಟೇ.